ಗದಗ ಮಠದಲ್ಲಿ ತಾರಕಕ್ಕೇರಿದೆ ಅವ್ಯವಹಾರದ ವಿಚಾರ. ಆಣೆ ಪ್ರಮಾಣಕ್ಕೆ ಸಜ್ಜಾಗ್ತಾ ಇದೆ ವೇದಿಕೆ. ಒಂದು ಕಡೆ ಶಿವರುದ್ರಪ್ಪ, ಮತ್ತೊಂದು ಕಡೆ ಕಲ್ಲಜ್ಜಯ್ಯ, ಇಬ್ರು ಕೂಡ ಆಣೆ ಪ್ರಮಾಣಕ್ಕೆ ಸಜ್ಜಾಗ್ತಾ ಇದ್ದಾರೆ. ಗದಗ ಮಠದಲ್ಲಿ ತಾರಕಕ್ಕೇರಿದೆ ಅವ್ಯವಹಾರ, ಆಣೆ ಪ್ರಮಾಣಕ್ಕೆ ಸಜ್ಜಾಗಿದ್ದಾರೆ ಶಿವರುದ್ರಪ್ಪ, ಕಲ್ಲಜ್ಜಯ್ಯ. ಶ್ರೀಗಳ ಬಳಿ 10 ಲಕ್ಷಕ್ಕೆ ಬೇಡಿಕೆ ಇಟ್ಟಿಲ್ಲ ಅಂತ ಶಿವರುದ್ರಪ್ಪ ಹೇಳ್ತಾ ಇದ್ದಾರೆ. ಇದಕ್ಕೆ ಆಣೆ ಪ್ರಮಾಣ ಮಾಡಲು ಕಲ್ಲಜ್ಜಯ್ಯ ಸವಾಲನ್ನ ಎತ್ತಿದ್ದಾರೆ. ಪಂಚಾಕ್ಷರಿ ಪುಟ್ಟರಾಜರ ಗದ್ದುಗೆ ಮುಟ್ಟಿ ಪ್ರಮಾಣ ಮಾಡೋಕೆ ಸವಾಲನ್ನ ಎತ್ತಿದ್ದಾರೆ. ಹಣಕ್ಕೆ ಬೇಡಿಕೆ ಇಟ್ಟಿದ್ದು ನಿಜ ಅಂತ ಆಣೆ ಮಾಡ್ತೇನೆ ಅಂತ ಶ್ರೀ ಶಿವರುದ್ರಪ್ಪ, ನನ್ನ ಬಳಿ ಹಣ ಕೇಳಿದ್ದಾನೆ ಅಂತ ಕಲ್ಲಜ್ಜಯ್ಯ. ಇಬ್ರು ಕೂಡ ಈಗ ಆಣೆ ಪ್ರಮಾಣ ಮಾಡ್ತೀವಿ ಅಂತ ರೆಡಿ ಆಗ್ತಾ ಇದ್ದಾರೆ. ಎಲ್ಲಿ ಪುಟ್ಟರಾಜರ ಗವಾಯಿಯ ಗದ್ದುಗೆಯನ್ನ ಮುಟ್ಟಿ ಆಣೆ ಪ್ರಮಾಣವನ್ನ ಮಾಡಲಿಕ್ಕೆ ಸಜ್ಜಾಗ್ತಾ ಇದೆ ವೇದಿಕೆ. ಶಿವರುದ್ರಪ್ಪ ಇಟಗಿ ಮಠದ ಸೋಲ್ ಟ್ರಸ್ಟ್ ಸದಸ್ಯ. ಮಾನಸಿಕ ಕಿರುಕುಳ, ಲಂಚದ ಬೇಡಿಕೆ ಹಾಗೂ ಕೊಲೆ ಬೆದರಿಕೆ ಸೇರಿದಂತೆ ಹಲವು ಆರೋಪಗಳನ್ನು ಮಾಡ್ತಾ ಇದ್ದಾರೆ ಶ್ರೀಗಳು. ಶಿವರುದ್ರಪ್ಪ ಇಟಗಿ ಸೇರಿ ಹಲವು ಟ್ರಸ್ಟಿಗಳ ವಿರುದ್ಧ ಕೊಲೆ ಬೆದರಿಕೆ ಮಾಡ್ತಾ ಇರುವಂಥ ಆರೋಪವನ್ನು ಮಾಡ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್ ನೂಲ್ವಿ. ಈಗ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಪ್ರಕಾಶ್ ನೂಲ್ವಿ, ಈಗ ಮಠದಲ್ಲೂ ಕೂಡ ಆಣೆ ಪ್ರಮಾಣಕ್ಕೆ ವೇದಿಕೆ ಸಜ್ಜಾಗ್ತಾ ಇದೆ. ಒಂದು ಕಡೆ ಕಲ್ಲಜ್ಜಯ್ಯ, ಇನ್ನೊಂದು ಕಡೆ ಶಿವರುದ್ರಪ್ಪ ಅವರು ಆಕ್ಚುಯಲ್ ಆಗಿ ಆರೋಪದ ಸವಿವರವನ್ನ ನೀಡ್ತಾ ಮುಂದೆ ಏನಾಗಬಹುದು ಅನ್ನೋದನ್ನ ವಿವರಿಸೋದಾದ್ರೆ ಏನಂದ್ರೆ, ಗದಗ ವೀರೇಶ್ವರ ಪುಣ್ಯಾಶ್ರಮ ಏನಿದೆ, ಇಲ್ಲಿ ಕೋಟ್ಯಾಂತರ ರೂಪಾಯಿ ದೇಣಿಗೆ ಹರಿದು ಬರ್ತದೆ, ಕೋಟ್ಯಾಂತರ ರೂಪಾಯಿ ಸಂಗ್ರಹ ಆಗ್ತದೆ. ಇಲ್ಲಿ ಬೆಳ್ಳಿ, ಬಂಗಾರ, ದವಸ ಧಾನ್ಯಗಳು ಕೂಡ ಸಂಗ್ರಹ ಆಗ್ತದೆ. ಭಕ್ತರು ಮನಸ್ಸು ಬಿಚ್ಚಿ ಈ ಮಠಕ್ಕೆ ದಾನವನ್ನ ದೇಣಿಗೆಯನ್ನು ನೀಡ್ತಾರೆ. ಕಾರಣ ಅಂತಂದ್ರೆ ಇಲ್ಲಿ ಅಂಧ ಮಕ್ಕಳು, ಅನಾಥ ಮಕ್ಕಳು, ಬಡವರಿಗೆ ಸಹಾಯ ಆಗಲಿ ಅನ್ನೋ ಕಾರಣಕ್ಕೆ. ಯಾಕಂದ್ರೆ ಅಲ್ಲಿ ರೆಸಿಡೆನ್ಸಿಯಲ್ ಸ್ಕೂಲ್ಗಳಿದಾವೆ. ಯಾರು ಅಂಧ ಮಕ್ಕಳು ಇರ್ತಾರೆ ಅವ್ರನ್ನ ಅಲ್ಲಿ ಇಟ್ಕೊಂಡು ಅವ್ರಿಗೆ ಪಾಠವನ್ನ, ಸಂಗೀತ ಪಾಠವನ್ನ, ಶೈಕ್ಷಣಿಕ ಪಾಠವನ್ನ ಕೊಡಲಾಗತ್ತೆ. ಅದರ ಜೊತೆಗೆ ಬಡವರು, ಅನಾಥರಿಗೂ ಕೂಡ ಕೊಡಲಾಗುತ್ತೆ. ಸುಮಾರು 700ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಮಠದಲ್ಲಿ ಇದ್ದುಕೊಂಡು ಶಿಕ್ಷಣವನ್ನ ಪಡಿತಾರೆ. ಅದರ ಜೊತೆಗೆ ಭಕ್ತರು ಕೂಡ ಬಂದಂತ ಸಂದರ್ಭದಲ್ಲಿ ಅವರಿಗೆ ದಾಸೋಹ ವ್ಯವಸ್ಥೆ ಕೂಡ ಇರ್ತದೆ. ಈ ಕಾರಣಕ್ಕಾಗಿ ಭಕ್ತರು ಮೊದಲಿಂದನೂ ಕೂಡ ಯಾವಾಗ ಪುಟ್ಟಯ್ಯಜ್ಜನವರಿದ್ರು ಆ ಕಾಲದಿಂದ ಈ ಮಠಕ್ಕೆ ಉದಾರ ದೇಣಿಗೆಯನ್ನು ನೀಡ್ತಾರೆ. ಹಾಗಾಗಿನೇ ಕೋಟ್ಯಾಂತರ ರೂಪಾಯಿ ಇಲ್ಲಿ ಸಂಗ್ರಹ ಆಗೋದು. ಇಲ್ಲಿ ಆರಂಭದಿಂದ ಅಂದ್ರೆ ಪುಟ್ಟಯ್ಯಜ್ಜನ ಕಾಲದಿಂದಲೂ ಕೂಡ ಕೆಲವರು ಮಠದ ಆಸ್ತಿಯ ಮೇಲೆ, ಮಠದ ಹಣದ ಮೇಲೆ, ಮಠದ ಬಂಗಾರದ ಮೇಲೆ ಕಣ್ಣಿಟ್ಟಿರ್ತಾರೆ. ಆವಾಗ ಕೈಗೆ ಸಿಕ್ಕಷ್ಟನ್ನ ಎತ್ಕೊಂಡು ಹೋಗ್ತಿರ್ತಾರೆ. ಇದು ಮೊದಲಿಂದನೂ ಕೂಡ ಇರೋ ಆರೋಪ ಮತ್ತು ಅದು ಸತ್ಯ ಕೂಡ ಹೌದು. ಇಂಥ ಸಂದರ್ಭದಲ್ಲಿನೇ ಕಳೆದ 2021 ಜೂನ್ ಜುಲೈ ಟೈಮ್ನಲ್ಲಿ ನ್ಯೂಸ್ ಫಸ್ಟ್ ಈ ಮಠದಲ್ಲಿ ಯಾವುದೂ ಕೂಡ ಸರಿಯಾಗಿಲ್ಲ, ಲೆಕ್ಕಪತ್ರ ಇಲ್ಲ, ಮಠದ ಬಂಗಾರ, ಮಠದ ಆಸ್ತಿ ಎಲ್ಲ ಪೋಲಾಗ್ತಾ ಇದೆ, ಆಸ್ತಿಯನ್ನ ಮಾರಲಾಗ್ತಾ ಇದೆ, ಮಠದ ಬಂಗಾರ ಕಳ್ಳತನ ಆಗಿದೆ ಅನ್ನುವಂಥ ಆರೋಪದಡಿ ಒಂದು ಸುದ್ದಿಯನ್ನು ಪ್ರಕಟ ಮಾಡಿತ್ತು. ಆ ನಂತರ ಮಠದಲ್ಲಿ ದಿಢೀರ್ ಬೆಳವಣಿಗೆ ಆಗತ್ತೆ, ಮಠವನ್ನ ಸುಸ್ಥಿತಿಗೆ ತರಲಾಗತ್ತೆ, ಲೆಕ್ಕಪತ್ರವನ್ನು ಇಡೋದಕ್ಕೆ ಆರಂಭ ಮಾಡಲಾಗತ್ತೆ. ಎಲ್ಲ ಮಠದ ಆಗು ಹೋಗುಗಳಿಗೆ ಕಣ್ಗಾವಲನ್ನು ಮಾಡೋದಕ್ಕೆ CCTVಯನ್ನು ಕೂಡ ಹಾಕಲಾಗತ್ತೆ. ಇಲ್ಲಿವರೆಗೂ ಕೂಡ ಸುಮಾರು 4 ಕೋಟಿಗಿಂತಲೂ ಹೆಚ್ಚು ಹಣ ಕೇವಲ 4 ವರ್ಷದಲ್ಲಿ ಮಠದಲ್ಲಿ ಉಳಿತಾಯ ಆಗಿದೆ. ಹಾಗಾಗಿ ಮಠ ಅಭಿವೃದ್ಧಿ ಪಥದತ್ತ ಸಾಗ್ತಿದೆ ಅನ್ನುವಂಥದ್ದು ಮಠದ ಪೀಠಾಧಿಪತಿ ಕಲ್ಲಯ್ಯಜ್ಜನವರ ಮಾತು. ಇದರ ನಡುವೆ ಇದ್ದಕ್ಕಿದ್ದಂತೆ ಒಂದು ವಿವಾದ ಭುಗಿಲೆದ್ದಿದೆ. ವಿವಾದ ಏನು ಅಂತಂದ್ರೆ, ಈ ಗದಗ್ನ ವ್ಯಾಪಾರಿ ಏನಿದ್ದಾರೆ, ವ್ಯಾಪಾರಿ ಶಿವರುದ್ರಪ್ಪ ಇಟಗಿ, ಇವರು ಶ್ರೀಗಳಿಗೆ ನನಗೆ ಹೆಸರು ಕಾಳು ಖರೀದಿ ಮಾಡೋಕ್ಕಿದೆ, ನನಗೆ 10 ಲಕ್ಷ ರೂಪಾಯಿ ಕೊಡಿ ಅನ್ನುವಂತ ಒಂದು ಬೇಡಿಕೆಯನ್ನು ಇಟ್ಟರು ಅಂತ ಮಠದ ಪೀಠಾಧಿಪತಿ ಕಲ್ಲಯ್ಯಜ್ಜ ಆರೋಪ ಮಾಡ್ತಾರೆ. ಅದ್ರ ಜೊತೆಗೆ ದುಡ್ಡು ಕೊಡದೇ ಇದ್ರೆ ನನಗೆ ಬೆದರಿಕೆ ಹಾಕ್ತಾರೆ. ಸುಮಾರು ಕೆಲವು ಟ್ರಸ್ಟಿಗಳಿಗೆ ನನಗೆ ಇನ್ನಿಲ್ಲದ ಕಿರುಕುಳ ಕೊಡ್ತಾ ಇದ್ದಾರೆ, ನನ್ನನ್ನ ಕೊಲೆ ಮಾಡುವ ಮಟ್ಟಕ್ಕೂ ಕೂಡ ಇವರು ಹೋಗಿದ್ದಾರೆ, ಇನ್ನಿಲ್ಲದ ಮಾನಸಿಕ ಹಿಂಸೆ ಆಗ್ತಾ ಇದೆ ಅನ್ನುವಂತ ಒಂದು ಆರೋಪವನ್ನ ಪ್ರೆಸ್ ಮೀಟ್ ಕರೆದು ಕಲ್ಲಯ್ಯಜ್ಜ ಮಾಡ್ತಾರೆ. ನಂತರ ನಡೆದಂಥದ್ದು ಬೆಳವಣಿಗೆ. ನಾನು ಯಾವುದೇ ಕಾರಣಕ್ಕೂ ಕೂಡ ಅವ್ರ ಹತ್ರ ದುಡ್ಡನ್ನ ಕೇಳಿಲ್ಲ, ನಾನು ಬ್ಲ್ಯಾಕ್ ಮೇಲ್ ಮಾಡಿಲ್ಲ, ನಾನೇ ಮಠಗಳಿಗೆ ಉದಾರವಾಗಿ ದೇಣಿಗೆ ನೀಡ್ತಾನೆ, ಹಾಗಾಗಿ ಶ್ರೀಗಳು ಹೇಳ್ತಾ ಇರುವಂತದ್ದು ಸುಳ್ಳು, ಆ ರೀತಿಯಾಗಿ ಅವರು ಸುಳ್ಳು ಹೇಳ್ತಾ ಇದ್ದಾರೆ, ನಾನು ಆಣೆ ಪ್ರಮಾಣ ಮಾಡೋದಕ್ಕೂ ಕೂಡ ರೆಡಿ ಅಂತೇಳಿ ಶಿವರುದ್ರಪ್ಪ ಇಟಗಿ ಪ್ರೆಸ್ ಮೀಟ್ ನಲ್ಲಿ ಹೇಳ್ತಾರೆ, ಮಾಧ್ಯಮಗಳಿಗೆ ಹೇಳ್ತಾರೆ. ಅದ್ರ ಜೊತೆಗೆ ಮತ್ತೊಂದು ಗಂಭೀರ ಆರೋಪವನ್ನ ಮಾಡೋದೇನಂತಂದ್ರೆ, ಶ್ರೀಗಳು ತಮ್ಮ ಪೂರ್ವಾಶ್ರಮಕ್ಕೆ ಮಠದ ಆಸ್ತಿಯನ್ನ ಕೊಡ್ತಾ ಇದ್ದಾರೆ, ಸೈಟ್ಗಳನ್ನ ಖರೀದಿ ಮಾಡಿ ಸಂಬಂಧಿಕರಿಗೆ ಕೊಡ್ತಾ ಇದ್ದಾರೆ,
ಅನ್ನುವಂಥ ಒಂದು ಕಾರುಗಳನ್ನು ಕೊಡಿಸಿದ್ದಾರೆ, PhD ಪದವಿಗಾಗಿ ದುಡ್ಡು ಖರ್ಚು ಮಾಡಿದ್ದಾರೆ ಅನ್ನುವಂಥ ಆರೋಪವನ್ನ ಶಿವರುದ್ರಪ್ಪ ಇಟಗಿ ಮಾಡ್ತಾರೆ. ಇದನ್ನೆಲ್ಲ ನಾನು ಶ್ರೀಗಳನ್ನ ಪ್ರಶ್ನೆ ಮಾಡಿದೆ. ಆ ಕಾರಣಕ್ಕಾಗಿ ಅವರು ನಿರಾಧಾರವಾದಂಥ ಆರೋಪವನ್ನ ಮಾಡ್ತಾ ಇದ್ದಾರೆ. ಇದನ್ನ ನಾನು ಈ ಸವಾಲನ್ನ ಸ್ವೀಕಾರ ಮಾಡ್ತೀನಿ. ನಾನು ಪುಟ್ಟಯ್ಯಜ್ಜನವರ ಗದ್ದಿಗೆ ಮುಟ್ಟಿ ನಾ ಪ್ರಮಾಣ ಮಾಡೋದಕ್ಕೆ ರೆಡಿ ಅಂತ ಹೇಳಿ ಶಿವರುದ್ರಪ್ಪ ಇಟಗಿ ಹೇಳ್ತಾರೆ. ನಂತರ ಇದಕ್ಕೆ ಕೌಂಟರ್ ಕೊಟ್ಟಂತ ಕಲ್ಲಯ್ಯಜ್ಜ ಸ್ವಾಮಿಗಳು, ಅವರು ನನ್ನ ಕೇಳಿದ್ದು ಸತ್ಯ, ಅದರಲ್ಲಿ ಯಾವುದೂ ಸುಳ್ಳಿಲ್ಲ, ನಾನೂ ಕೂಡ ಆಡೆ ಪ್ರಮಾಣ ಮಾಡೋದಕ್ಕೆ ರೆಡಿ ಅಂತ ಹೇಳಿ ನ್ಯೂಸ್ ಫಸ್ಟ್ಗೆ ಕಲ್ಲಯ್ಯಜ್ಜ ಹೇಳಿದ್ದಾರೆ. ಹಾಗಾಗಿ ಈ ವಿವಾದ ಏನಿದೆ ಇದೀಗ ತಾರಕಕ್ಕೇರಿದೆ. ಅವರು ಕೂಡ ನಾವು ಆಣೆ ಪ್ರಮಾಣ ಮಾಡೋದಕ್ಕೆ ರೆಡಿ ಅಂತ ಹೇಳ್ತಾ ಇದ್ದಾರೆ, ಇವರು ಕೂಡ ಆಣೆ ಪ್ರಮಾಣ ಮಾಡೋದಕ್ಕೆ ರೆಡಿ ಅಂತ ಹೇಳ್ತಾ ಇದ್ದಾರೆ. ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು.